ಪಾಕಿಸ್ತಾನದ ವಿರುದ್ಧ ಭಾರತದ ಸೈಬರ್ ವಾರ್ ಮುಂದುವರೆದಿದೆ. ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತ. ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕ್ ಪರ ಪ್ರಚಾರಕ್ಕೆ ತಡೆಯೊಡ್ಡುವಂತಹ ಕೆಲಸ ಆಗ್ತಾ ಇದೆ. ಹೇಗೆ ಪಾಕ್ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನ ಭಾರತ ಬ್ಲಾಕ್ ಮಾಡಿ ಬಿಸಾಕಿದೆ. ಇವರು ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಬರಹಗಳನ್ನು ಬರೆದುಕೊಳ್ತಾ ಇದ್ರು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಕ್ಸ್ ಖಾತೆಗಳಲ್ಲಿ ಇಮ್ರಾನ್ ಅಬ್ಬಾಸ್, ಸನಂ ಸಹೀದ್ ಸೇರಿದಂತೆ ಹಲವು ನಟ ನಟಿಯರ ಅಕೌಂಟನ್ನು ಬ್ಲಾಕ್ ಮಾಡಿ ಬಿಸಾಕಿರುವಂತಹದ್ದು. ಈ ಮೂಲಕ ಒಂದಿಷ್ಟು ವಿಚಾರಗಳಲ್ಲಿ ಪ್ರಚೋದಿಸುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು. ಇವರ ಅವಶ್ಯಕತೆ ನಮಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಇವರ ಅಕೌಂಟ್ಗಳನ್ನು, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿ ಬಿಸಾಕಿರುವಂಥದ್ದು. ಭಾರತ ಪಾಕಿಸ್ತಾನದ ವಿರುದ್ಧ ಈ ರೀತಿ ಸೈಬರ್ ವಾರ್ ಮಾಡ್ತಾ ಇರುವಂಥ ಇದೇ ಮೊದಲಲ್ಲ. ಈ ಹಿಂದೆ ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಬ್ಲಾಕ್ ಮಾಡುವಂತಹ ಕೆಲಸ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆ ಯಾವ ಕ್ಷಣದಲ್ಲಾದರೂ ಕೂಡ ಮಿಲಿಟರಿ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ. ಇದರ ನಡುವೆ ಈ ಸೈಬರ್ ವಾರ್ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ ಭಾರತಕ್ಕೆ? ಖಂಡಿತವಾಗ್ಲು ನೋಡಿ, ಒಂದು ಕಡೆ ರಾಜತಾಂತ್ರಿಕ ನಡೆಗಳನ್ನ ಇಡ್ತಾ ಇರುವಂಥದ್ದು ಭಾರತೀಯ ವಾಯು ಸ್ಪೇಸ್ ಏನಿರುತ್ತೆ ಅಥವಾ ಏರ್ ಸ್ಪೇಸ್ ಏನಿರುತ್ತೆ ಅದನ್ನ ಈಗ ಪಾಕಿಸ್ತಾನಕ್ಕೆ ನಿರ್ಬಂಧ ಹೇರುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈ ಹಿಂದೆ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಪಾಕ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಕೊಡುವಂಥ ಕೆಲಸವನ್ನು ಭಾರತ ಮಾಡಿತ್ತು. ಈಗ ಅಲ್ಲಿರುವಂತಹ ಸಿನಿಮಾ ಸೆಲೆಬ್ರಿಟಿಗಳಿಗೂ ಕೂಡ ಒಂದಿಷ್ಟು ಆಘಾತವನ್ನು ಮೂಡಿಸುವಂಥ ಕೆಲಸವನ್ನು ಈಗ ಭಾರತ ಮಾಡಿರುವಂಥದ್ದು. ಅಲ್ಲಿರುವಂಥ ಸೆಲೆಬ್ರಿಟಿಗಳು ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೇನಿರ್ತಾರೆ ಅವರೆಲ್ಲರಿಗೂ ಕೂಡ ನಿರ್ಬಂಧ ಹೇರುವಂಥ ಕೆಲಸವನ್ನು ಈಗ ಭಾರತದಲ್ಲಿ ಸರ್ಕಾರ ಮಾಡಿರುವಂಥದ್ದು. ಆ ಮೂಲಕ ಒಂದು ದೊಡ್ಡ ಹೊಡೆತವನ್ನು ಪಾಕಿಸ್ತಾನ ಸೆಲೆಬ್ರಿಟಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಪಾಕಿಸ್ತಾನ ಸೆಲೆಬ್ರಿಟಿಗಳು ಸಹಜವಾಗಿ ಪಾಕಿಸ್ತಾನದ ಪರವಾಗಿ ಮತ್ತು ಭಾರತದ ವಿರುದ್ಧವಾಗಿ ಒಂದು ನರೇಟಿವ್ ಸೆಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಅದು ಭಾರತದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಕೂಡ ಆಗ್ತಾ ಇತ್ತು. ಸೊ ಹೀಗಾಗಿ ಇವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಈಗ ಪಾಕಿಸ್ತಾನದ ಸೆಲೆಬ್ರಿಟಿಗಳೇನಿದ್ದಾರೆ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಈಗ ಭಾರತದಲ್ಲೇ ಹೊಂದಿರುವಂಥದ್ದು. ಸೊ ಹಾಗಾಗಿ ಭಾರತದಿಂದಲೂ ಕೂಡ ಅವರು ಸೋಷಿಯಲ್ ಮೀಡಿಯಾಗಳ ಮೂಲಕ ಸಾಕಷ್ಟು ಆದಾಯವನ್ನ ಅಲ್ಲಿಯ ಸೆಲೆಬ್ರಿಟಿಗಳು ಕೂಡ ಗಳಿಸ್ತಾ ಇದ್ರು. ಸೊ ಈಗ ಆ ಆದಾಯಕ್ಕೂ ಕೂಡ ಕೊಕ್ಕೆ ಹಾಕುವಂತ ಕೆಲಸವನ್ನ ಮಾಡಿರುವಂಥದ್ದು. ಭಾರತದಲ್ಲಿ ಅವರ ಖಾತೆಗಳನ್ನು ನಿರ್ಬಂಧ ಮಾಡೋದ್ರಿಂದ ಅವರ ಫಾಲೋಯಿಂಗ್ ಏನು ನಂಬರ್ಸ್ ಇದೆ ಅದು ಕಡಿಮೆ ಆಗುತ್ತೆ, ಮತ್ತೆ ಅದರ ವ್ಯೂವರ್ಶಿಪ್ ಕ್ವಾಲಿಟಿ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಅವರ ಆದಾಯಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆಗಳಿದಾವೆ. ಮತ್ತೆ ಅವರ ಏನು ಅವರ ರೀಚ್ ಏನಿತ್ತು ಅದು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಇದೊಂದು ದೊಡ್ಡ ಶಾಕ್ ಅಲ್ಲಿಯ ಸೆಲೆಬ್ರಿಟಿಗಳಿಗಾಗಿರುವಂಥದ್ದು. ಕೆಲವು ಸೆಲೆಬ್ರಿಟಿಗಳು ಇದನ್ನ ಒಪ್ಕೊಳ್ತಾ ಇಲ್ಲ, ಇದನ್ನು ವಿರೋಧಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಭಾರತ ಮತ್ತೆ ಪಾಕ್ನ ನಡುವೆ ಏನು ಈ ಸಮಸ್ಯೆ ನಡೀತಾ ಇದೆ, ಇದರಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸನ್ನಿವೇಶಗಳ ನಿರ್ಮಾಣ ಆಗಿದೆ. ಪಾಕ್ನ ಆರ್ಮಿ ಮಾಡ್ತಾ ಇರುವಂತಹ ಕೆಲಸದಿಂದಾಗಿ ನಾವು ಸಂಕಷ್ಟ ಎದುರಿಸ್ತಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಸ್ಟಾರ್ಗಳು ಕೂಡ ಅಲ್ಲಿ ಬಹಿರಂಗವಾಗಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಳ್ತಾ ಇದ್ದಾರೆ. ಪ್ರೇಮ್, ಓಕೆ, ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಜೊತೆಗೆ ಅವರು ಬೇರೆ ಸಂದರ್ಭದಲ್ಲಿ ಅವರ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ಮಾಡ್ಕೋತಾ ಇದ್ರು. ಅವರ ದೇಶದ ಸಿನಿಮಾ ಪ್ರಮೋಷನನ್ನು ನಮ್ಮ ದೇಶದಲ್ಲಿ ಮಾಡಿಕೊಂಡು ಇಂಥ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ವಿರುದ್ಧನೇ ಕಿಡಿಕಾರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇಂಥವರಿಂದ ನಮಗೇನು ಪ್ರಯೋಜನ? ಏನೂ ಇಲ್ಲ. ಹಾಗೆ ನೋಡೋಕೆ ಹೋದರೆ ನಮ್ಮ ಬಾಲಿವುಡ್ನವರು ಕೂಡ ಪಾಕಿಸ್ತಾನದಲ್ಲಿ ಪ್ರಚಾರ ಮಾಡ್ಕೋತಾರೆ, ಇಲ್ಲ ಅಂತಲ್ಲ. ಎಲ್ಲವೂ ಚೆನ್ನಾಗಿದ್ದ ಸಂದರ್ಭದಲ್ಲಿ ಸರಿ, ಈಗ ಯಾಕೆ ಅನ್ನೋ ನಿರ್ಧಾರ ಅಷ್ಟೇ.